ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ 290 ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ. ಆ ಒಂದು ಯಾತ್ರೆಯನ್ನು ನಾವು ಮಾಡ್ತಾ ಇದ್ವಿ. ಇವಾಗ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಆನೆ ಕನ್ನಂಬಾಡಿ ಅನ್ನೋ ಒಂದು ಗ್ರಾಮದಲ್ಲಿ ಬಂದಿದ್ದೇವೆ. ಇಲ್ಲೊಂದು ದೇವಸ್ಥಾನ ಇಲ್ಲಿ ನೋಡ್ಬೋದು. ಇದೇ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬನ್ನಿ ನೋಡೋಣ. ಇಲ್ಲಿರುವ ದೇವರು ತ್ರಿಕುಟಾಚಲ ನಾರಾಯಣ ಸ್ವಾಮಿ ದೇವಸ್ಥಾನ ಬಾಗ್ಲಾಕಿದೆ. ನಾವು ಹೊರಗಡೆಯಿಂದ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಶಿಲ್ಪಕಲೆ ಅಂತ ಹೇಳಿಬಿಟ್ಟು. ಪ್ರಾರಂಭದಲ್ಲೇ ಆ ಎರಡೂ ಬದಿಯಲ್ಲಿ ನಾಲ್ಕು ಕಂಬಗಳ ಕೆತ್ತನೆಯುಳ್ಳ ಒಂದು ವಿಶೇಷ ಕಂಬಗಳಿಂದ ಮಂಟಪ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಕೂಡ ನೋಡ್ಬೋದು. ಇಲ್ಲಿ ದ್ವಾರದಲ್ಲಿ ಹೇಗಿದೆ ಕೆತ್ತನೆ ಅಂತ ಹೇಳ್ಬಿಟ್ಟು. ಇದು ನೋಡಿದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಥರ ಅಂದರೆ ಯೋಗ ನರಸಿಂಹ ಅವರು ಕೂತಿರೋ ರೀತಿಯಲ್ಲಿ ನಮಗೆ ಕಾಣಸಿಗತ್ತೆ. ಹಾಗೆಯೇ ಈ ದೇವಸ್ಥಾನ ಪೂರ್ತಿ ಶಿಥಿಲಾಗಿ ಸೋರ್ತಾ ಇದ್ದಂಥದ್ದನ್ನು ಧರ್ಮಸ್ಥಳದ ವತಿಯಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿನ ವಾಸ್ತುಶಿಲ್ಪವನ್ನು ನೋಡ್ಬೋದು, ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ಡಿಸೈನ್ ರೀತಿಯಲ್ಲಿ, ಈಗೆಲ್ಲ ಕಂಪ್ಯೂಟರ್ಗಳಲ್ಲಿ ಡಿಸೈನ್ ನಾವು ಮಾಡ್ತೀವಿ, ಅದನ್ನು ಕಲ್ಲಿನಲ್ಲೇ ಆಗಿನ ಕಾಲದಲ್ಲಿ ಮಾಡಿದರು. ಈ ಕಂಬದಲ್ಲಿ ಆಗಿರ್ಬೋದು, ಈ ಕಂಬದ ಪ್ರತಿಯೊಂದು ಕೆತ್ತನೆ ಕೂಡ ತುಂಬ ಅತಿ ಸೂಕ್ಷ್ಮವನ್ನು ಆಗಿದೆ. ಹಾಗೆ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನೋಡಿಕೊಂಡು ಬರೋಣ ಬನ್ನಿ ಶಿಲ್ಪಕಲೆಯನ್ನು. ದೇವಸ್ಥಾನದ ಎಡಬದಿನಲ್ಲೇ ಹೊರಗಡೆ ನಮಗೆ ಶಿಲಾಶಾಸನವನ್ನು ಹಾಕಿದ್ದಾರೆ. ಇದು 2016ರಲ್ಲಿ ಜೀರ್ಣೋದ್ಧಾರ ಆಗಿದೆ. ತ್ರಿಕುಟಾಚಲ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ. ಇದು ಶ್ರೀ ಮಂಜುನಾಥ ಧರ್ಮಸ್ಥಾನ ಟ್ರಸ್ಟ್ ಹಾಗೂ ಇಲ್ಲಿನ ಗ್ರಾಮಸ್ಥರು ಮತ್ತು ಸರ್ಕಾರದ 3 ಜೊತೆಗೂಡಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಸರಿಸುಮಾರು 24 ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ನಾವು ದೇವಸ್ಥಾನದ ಹೊರಬದಿಯಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಪದರ ರೀತಿಯಲ್ಲಿ ದೇವಸ್ಥಾನ ಒಂದು ಕಟ್ಟಲಾಗಿದೆ. ಹಾಗೆ ದೇವಸ್ಥಾನದ ಪ್ರತಿಯೊಂದು ಸ್ಟ್ರಕ್ಚರ್ ಕೂಡ ಇನ್ನೊಂದು ಮಿನಿ ದೇವಸ್ಥಾನ, ಅಂದರೆ ಒಂದು ಚಿಕ್ಕ ಗೋಪುರ ಆಕೃತಿನಲ್ಲಿ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಆಗಿನ ಕಾಲದಲ್ಲಿ ಮಾಡಿದ್ದಾರೆ. ಆದರೆ ತುಂಬ ದಾಳಿಗೊಳಗಾಗಿ ಅವು ಅಷ್ಟೊಂದು ತನ್ನ ಕಲೆಯನ್ನು ಕಳ್ಕೊಂಡಿದೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಹಾಗೆ ಇಲ್ಲಿ ನೋಡಿ, ಪ್ರತಿಯೊಂದು ಕಲ್ಲಲ್ಲೂ ಕೂಡ ಕೆತ್ತನೆಯನ್ನು ನಾವು ಕಾಣ್ಬೋದು. ಇದು ಇಲ್ಲೇ ಅಲ್ಲ, ಪ್ರತಿ ಮೇಲೆಗಡೆ ಕೂಡ ಅಂಚಿನಲ್ಲಿ ನೀರು ಬೀಳುವಂಥ ಅಂಚಿನಲ್ಲಿ ಕೂಡ ಒಂದು ಕೆತ್ತನೆಯನ್ನು ಮಾಡಿ ಅವರ ಆಗಿನ ಕಾಲದಲ್ಲೇ ಎಷ್ಟು ಟೆಕ್ನಾಲಜಿ ಈಗ ಮಾತ್ರ ನಾವು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಆಗಿನ ಕಾಲದಲ್ಲಿ ಇಷ್ಟೊಂದು ಈ ಕಲ್ಲುಗಳನ್ನು ನೋಡ್ತಾ ಇರ್ಬೋದು. ಇದೆಲ್ಲ ಹೊಸ ಕಲ್ಲುಗಳು. ಇಲ್ಲಿ ನೋಡಿ ತೋರಿಸಿ, ಈ ಕಲ್ಲು ಹೋಗಿರೋದ್ರಿಂದ ಈ ಕಲ್ಲನ್ನು ರೀಪ್ಲೇಸ್ ಮಾಡಿದ್ದಾರೆ, ಬೇರೆ ಕಲ್ಲು ಹಾಕಿದ್ದಾರೆ. ಅದು ನಮಗೆ ಅತಿ ಸುಲಭವಾಗಿ ಗೊತ್ತಾಗುತ್ತೆ ಕಲ್ಲನ್ನು ನೋಡಿದ ತಕ್ಷಣವೇ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ, ಒಂದು 10 ಜನಕ್ಕೆ ತಿಳಿಲಿ ನಮ್ಮ ಈ ಯಾತ್ರೆ ಬಗ್ಗೆ ಮತ್ತು ಧರ್ಮಸ್ಥಳದ ಬಗ್ಗೆ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ.